ನೋಡಿ ಪರಪ್ಪನ ಅಗ್ರಹಾರದಲ್ಲಿ ಒಬ್ಬ ಟೆರರಿಸ್ಟ್ ಕೈಯಲ್ಲಿ ಮೊಬೈಲ್ ಇತ್ತಲ್ಲ, ಹಾಗಾದ್ರೆ ಯಾರು ರಾಜೀನಾಮೆ ಕೊಡ್ಬೇಕು? ರಾಜೀನಾಮೆ ಕೊಡೋದಕ್ಕೆ 3 ಜನನ ಸಸ್ಪೆಂಡ್ ಮಾಡಿ ಅದನ್ನ ತನಿಖೆ ಕೊಟ್ಟಿದ್ದಾರೆ. ತಪ್ಪ ಅದು? ತಡ್ರಿ ಅದು ಒಂದು ವಿಡಿಯೋ ಬಂದಿದೆ. ಆ ವಿಡಿಯೋ ಬಂದಿರೋದು 2022 ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಬಂದಿರೋದು. 2022ರಲ್ಲಿ ಬೇಡ, ತಪ್ಪ ಸರಿನಾ? ತಪ್ಪೇ ಮೇಡಮ್, ಯಾವ್ದು ಮಾಡಿದ್ರು ಯಾರ್ದು ವೈಫಲ್ಯ ಅದು? ಬಿಜೆಪಿ ಸರ್ಕಾರದ ವೈಫಲ್ಯ. 2022ರಲ್ಲಿ ಬಿಜೆಪಿ ಸರ್ಕಾರನೇ ಆಡಳಿತದಲ್ಲಿದ್ದು, ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರನೂ ಆಡಳಿತದಲ್ಲಿದ್ದು ಬಿಜೆಪಿನೇ. ಸರಿನಾ ತಪ್ಪ? ಯಾರೇ ಮಾಡಿದ್ರು ತಪ್ಪು ತಪ್ಪಲ್ವಾ ಸರ್? ಹೌದು ಮೇಡಮ್. ರಾಜೀನಾಮೆ ಯಾರು ಕೊಡ್ಬೇಕು? ಬಿಜೆಪಿ ಸರ್ಕಾರದಲ್ಲಿ ಯಾರು ಗೃಹ ಮಂತ್ರಿ ಆಗಿದ್ರು ಅವ್ರು ಕೊಡ್ಬೇಕು ಮೇಡಮ್. ಅದು ಆಗಿಂದ ಮೇಡಮ್ ವಿಡಿಯೋ ನಿಮ್ ಚಾನೆಲ್ ಗಳಲ್ಲೇ ಬರ್ತಾ ಇದೆಯಲ್ಲ ಮೇಡಮ್, 2022 ವಿಡಿಯೋ ಅಂತ. ಸೊ ಆಗ ಬಿಜೆಪಿ ಇತ್ತು, ಹಂಗಾಗಿ ಅದು ಬಿಜೆಪಿಗೆ ಹೋಯ್ತು. ಈಗ ಎಲ್ಲ ಯಾವುದೇ ಸರ್ಕಾರದಲ್ಲಿ ಯಾರೇ ಗೃಹ ಮಂತ್ರಿ ಇದ್ರು ಅವ್ರದೇ ವೈಫಲ್ಯ ಆಗುತ್ತೆ. ಕೇಂದ್ರ ಸರ್ಕಾರದಲ್ಲಿ ಮಾಡ್ಕೊಂಡು ಕೇಕ್ ಕಟ್ ಮಾಡ್ಕೊಂಡು ಸೇಬಿನಾರ ಹಾಕೊಂಡು ಟಿವಿ ನೋಡ್ಕೊಂಡು ಮೋಜು ಮಸ್ತಿ ಮಾಡ್ತಾ ಇದಾರಲ್ಲ ಪರಪ್ಪನ ಅಗ್ರಹಾರದಲ್ಲಿ. ಹಂಗಾದ್ರೆ ಯಾರ ಕೈಯಲ್ಲಿ ರಾಜೀನಾಮೆ ಕೊಡಿಸ್ತೀರಿ ಹೇಳ್ರಿ? ಹೇಳಿ. ಎಲ್ಲರಿಗೂ ನ್ಯಾಯ ಒಂದೇ ಇರುತ್ತೆ ಹೊರತು ಪಕ್ಷಾತೀತವಾಗಿರಲ್ಲ. ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಬಿಹೇವ್ ಮಾಡ್ಬೇಕೆ ಹೊರತು ಪಕ್ಷದ ಚೇಲಗಳಾಗಿ ಬಿಹೇವ್ ಮಾಡಬಾರ್ದು. ಧರ್ಮಗಳ ಹೆಸರಲ್ಲಿ ಮತ್ತೆ ಜಾತಿಗಳ ಹೆಸರು ಹೌದು ನೀವು ಮಾಡ್ತಾ ಇದ್ರಿ. ನೀವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ರಿ, ನೀವು ಡಿಬೇಟ್ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಒಂದು ಮಾತು ಹೇಳಿದ್ರಿ, ಮುಸ್ಲಿಮ್ಸ್ ಇರ್ಲೇಬಾರ್ದಾಗಿತ್ತು, ದೇಶ ಅವಾಗ್ಲೇ ಸಪರೇಟ್ ಆಗಿದ್ರೆ ಸರಿ ಹೋಗ್ತಿತ್ತು ಅಂತ ಈ ಮಾತು ನೀವು ಹೇಳಿದ್ರಿ. ನಿಮ್ಮ ಬಾಯಲ್ಲಿ ಅಂತ ಮಾತುಗಳನ್ನ ಬರಬಾರ್ದು. ಯಾಕಂದ್ರೆ ಪಾರ್ಟಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ದೇಶದಲ್ಲಿ ಅಲ್ಲ ಒಂದ್ ಕೇಳ ಮತ ಇಲ್ಲಿ ದೇಶ ಒಂದ್ ವಿಷಯ ಕೇಳ್ತೇನೆ. ನಮ್ ದೇಶ ಎಲ್ಲ ಒಟ್ಟಿಗಿದ್ವಮ್ಮ ನಾವು. ಇಲ್ಲಿ ಕೇಳ ಮೇಲೆ ಅವ್ರು ನಮ್ಗೆ ಬೇರೆ ದೇಶ ಬೇಕು, ನಾವೆಲ್ಲ ಒಂದು ಮುಸ್ಲಿಮ್ಸ್, ನಮ್ ಮುಸ್ಲಿಂ ಒಂದ್ ದೇಶ ಬೇಕು ಅಂತ ಕೇಳಿದ್ರು ತಾಯಿ. ಅವ್ರಿಗೆ ಕೊಟ್ಟಿದೆ ಒಂದು ವಿಷಯ ಅಲ್ಲಮ್ಮ. ಏನ್ ತಿಕ್ ತಿಕ್ಲಾಗಿ ಮಾತಾಡ್ತೀಯ ಶಾಂತಿ? ದೇಶದಲ್ಲಿ ಮುಸಲ್ಮಾನರು ನಾಗರಿಕರ ಆಮೇಲೆ ಪ್ರಧಾನಿಗಳು ಎಲ್ಲರಿಗೂ ಪ್ರಧಾನಿಗಳಲ್ವೇ? ಯಾರಿಲ್ಲ ಅಂದಿದ್ದು? ಹಾಗಾದ್ರೆ ನೀವು ಅಲ್ಲಿಯ ಬ್ಲಂಡರ್ ಆಗಿರುವಂತ ಈ ದೇಶದಲ್ಲಿ ನೀವು ಪ್ರಧಾನಿಗಳಾಗಬಾರ್ದು, ನೀವು ಪಕ್ಷನೂ ಇರಬಾರ್ದು, ನಿಮ್ಗೆ ಇಷ್ಟ ಇಲ್ಲ ನಿಮ್ಗೆ ಅಲ್ಲಮ್ಮ. ನೀವು ಒಂದ್ ಪ್ರಶ್ನೆ ಅಲ್ಲಿದೆ ಇಟ್ಕೊಂಡು ಹೇಳ್ತಿದ್ದೀರಿ. ಮನಸ್ಥಿತಿ ಒಂದ್ ನಿಮಿಷ ರ್ಯಾಡಿಕಲೈಸೇಷನ್ ಮನಸ್ಥಿತಿ ಮಾಡ್ಬಿಟ್ಟು ಯಾರು ಇವತ್ತು ಧರ್ಮವನ್ನ ಹುಡುಕಿ ಇವತ್ತು ಬಾಂಬ್ ಬ್ಲಾಸ್ಟ್ ಮಾಡ್ತಿರೋದು? ಅಲ್ಲ, ಯಾರೆಲ್ಲ ಟೆರರಿಸ್ಟ್ ಗಳು ಸಿಕ್ಕಾಕೊಂಡಿದ್ದಾರೆ ಅವರೆಲ್ಲ ಮುಸಲ್ಮಾನರಾಗಿದ್ದಾರೆ. ಯಾವ ಮುಸಲ್ಮಾನರು ಮೇಡಮ್ ಬಿಜೆಪಿ ವಕ್ತಾರರು ಒಂದ್ ಮಾತಂದ್ರು ಮೇಡಮ್, ಬೆಂಗಳೂರು ನಿಮ್ ಮನೆ ಮುಂದೆನು ಭಯೋತ್ಪಾದಕರು ಬರ್ತಾರೆ ಅಂತಂದ್ರೆ ಈಗಿನ ಕೇಂದ್ರ ಸರ್ಕಾರ ಭದ್ರತೆ ಎಷ್ಟು ವೈಫಲ್ಯ. ರಣಹೇಡಿ ಆದಂತ ಅಮಿತ್ ಶಾ ಅವರು ಇವತ್ತಿನವರೆಗೂ ಸಹ ರಾಜೀನಾಮೆ ಕೊಡಕ್ಕಾಗ್ಲಿಲ್ಲ. ಅವರು ಪಲ್ವಾಮ್ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, 2 ದಾಳಿನ ಸತತವಾಗಿ ದೆಹಲಿ ಬಾಂಬ್ ಸ್ಫೋಟ ಆಗಿರಿ, 3 ದಾಳಿಯಲ್ಲೂ ಸಹ ಬಿಜೆಪಿ ಸರ್ಕಾರ ಆಡಳಿತದಲ್ಲಿ ಐತೆ. ಆದ್ರೆ ಇವತ್ತಿನವರೆಗೂ ಸಹ ಮೇಡಮ್ ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಫಸ್ಟ್ ಪಾಯಿಂಟ್ ಸರ್, ಈಗ ಭಯೋತ್ಪಾದನೆ ಅನ್ನೋದು ಇಷ್ಟು ದಿನ ನಮ್ಮ ಇಡೀ ದೇಶಕ್ಕೆ ಅಂಟಿರುವ ಶಾಪ ಅಂತ ನಾವು ಅಂದ್ಕೊಂಡಿದ್ವಿ. ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಅದು ಕಡಿಮೆ ಆಗಿತ್ತು, ಈಗ ಮತ್ತೆ ಹುಟ್ಕೊಳ್ತಾ ಇದೆ. ಇಷ್ಟು ದಿನ ಹೊರಗಿನವ್ರು ಬಂದು ಒಳಗಡೆ ಮಾಡ್ತಾ ಇದ್ರು, ಈಗ ಒಳಗಡೆನೆ ಅದು ಶುರುವಾಗಿದೆ. ಇದನ್ನ ಹೇಗ್ ತಡಿಬೇಕು? ಏನ್ ಮಾಡ್ಬೇಕು? ಕೇವಲ ಧರ್ಮವನ್ನ ಬೊಟ್ಟು ಮಾಡಿ ತೋರಿಸೋದಕ್ಕಿಂತ ಸರ್ ಒಂದು ಸರ್ಕಾರವಾಗಿ ಏನ್ ಮಾಡ್ಬೇಕು? ಸರ್ಕಾರ ಅನ್ನೋದಕ್ಕಿಂತ ಇಡೀ ದೇಶದ ನಾವೆಲ್ಲ ಸಮಾಜವಾಗಿ ಒಂದು ಭಾರತೀಯರು ನಾವೆಲ್ಲ ಏನಿದ್ದೀವಿ, ನಾವು ಒಂದು ಸಮಾಜವಾಗಿ ಜಾಗೃತರಾದಂಥ ಸಂದರ್ಭದೊಳಗಡೆ ಸಹಜವಾಗಿ ಯಾವಾಗ ಈ ಶಕ್ತಿ ನಮ್ಮ ಹತ್ರ ಒಂದು ಸಂಘಟಿತ ಶಕ್ತಿ ಇರುತ್ತೆ, ಆವಾಗ ಮಿಕ್ಕೆಲ್ಲ ಸಂಗತಿಗಳು ಶಬ್ದ ಕೂಡ ಅಲ್ಲಲ್ಲ ಇನ್ನೊಂದಷ್ಟು ಆಗ್ಬೇಕು. ಯಾರು ಸರ್ ಈ ದೇಶದಲ್ಲಿ ಇಂತ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತಾರೆ ಸರ್? ಕಾಂಗ್ರೆಸ್. ಅಪ್ಪನಿಗೆ ಮಗ ಅಂದ್ರೆ ಕಾಂಗ್ರೆಸ್. ಏನ್ ಪೊಲಿಟಿಕಲ್ ಮಾತಾಡ್ತಿರೋದು? ಕುಕ್ಕರ್ ಬ್ಲಾಸ್ಟ್ ಆಯ್ತಾ? ಬ್ರದರ್ಸ್ ಅಂತಂದ್ರು. ರಾಮೇಶ್ವರಂ ಕಾಪಿ ಒಳಗಡೆ ಬ್ಲಾಸ್ಟ್ ಆಯ್ತು. ಅದು ಪರ್ಸನಲ್ ರೈವಲ್ರಿ, ಬಿಸ್ನೆಸ್ ರೈವಲ್ರಿ ಅಂತ ಅಂದ್ರು. ಹೇಳ್ತಿ ಕೇಳಿ, ಇದೆಲ್ಲ ಕಾಂಗ್ರೆಸ್ ಅವರು. ಯಾರ್ಯಾರೆಲ್ಲರೂ ಭಯೋತ್ಪಾದಕರು, ಯಾರೆಲ್ಲರೂ ಈ ತರದ್ದು ಜಿಹಾದಿ ಮನಸ್ಥಿತಿ ಇರ್ತಾರೆ, ಅದು KJ ಹಳ್ಳಿ DJ ಹಳ್ಳಿ ಇರ್ಬೋದು, ಅವ್ರನ್ನ ಬಿಡಿಸ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಹಣ ಕೊಟ್ಬಿಟ್ಟು ಅವ್ರಿಗೆ ಆರ ಹಾಕಿ ಕರ್ಕೊಂಡ್ ಬಂದವ್ರು ಯಾರು?
ಯಾರು ಕರ್ಕೊಂಬಂದವ್ರು ಯಾರು ಕರ್ಕೊಂಬಂದವ್ರು ಯಾರು ಒಂದ್ ನಿಮಿಷ ಇರಪ್ಪ. ಕರ್ಕೊಂಬಂದವ್ರು ಯಾರು ಆಯ್ತಾ ಅಜ್ರತ್ ಬಲ್ನಲ್ಲಿ ರೂಬಿಯಾ ಸಯೀದ್ ಅಂತ ತೆಗೆದುಕೊಂಡು ಹೋದಂತ ಸಂದರ್ಭದ ಒಳಗಡೆ ಅವ್ರನ್ನ ಬಿಡಿಸ್ಬಿಟ್ಟು ಬಿರಿಯಾನಿ ಡಿಪ್ಲೊಮಸಿ ಮಾಡಿದಂಥವ್ರು ಯಾರು? ಯಾರೆಲ್ಲರೂ ಕೂಡ ಹಫೀಜ್ ಸಯೀದನ್ನ ಇವತ್ತು ಒಸಾಮಾ ಬಿನ್ ಲಾಡೆನ್ನ ಬಿಟ್ಟು ಡಿಪ್ಲೊಮಸಿ ಮಾಡಿದ್ರು, ಹೋಗ್ಬಿಟ್ಟು ಬರ್ತ್ಡೇ ಪಾರ್ಟಿಯಲ್ಲಿ ಬಿರಿಯಾನಿ ತಿನ್ಕೊಂಡ್ ಬಂದು ಡಿಪ್ಲೊಮಸಿ ಮಾಡಿದ್ರು. ಸರ್ ಇದರಿಂದ ಭಯೋತ್ಪಾದನೆ ಉಸಾಮಾ ಬಿನ್ ಲಾಡೆನ್ ಜಿ ಇದು ನಾವ್ ಹೇಳಿದ್ದಲ್ಲ, ಒಸಾಮಾ ಬಿನ್ ಲಾಡೆನ್ ಜಿ ಅಂತ ಹೇಳಿದಂಥದ್ದು. ಕಾಂಗ್ರೆಸ್ ಇವತ್ತಂತಲ್ಲ, ಲಾಲ್ ಡೆಂಗನಿಂದ ಹಿಡಿದು ಲಾಲ್ ಡೆಂಗ ಮಿಜೋರಮಿನ ಲಾಲ್ ಡೆಂಗನನ್ನ ಅವನೊಬ್ಬ ಭಯೋತ್ಪಾದಕ, ಅವನನ್ನ ಸಪೋರ್ಟ್ ಮಾಡಿದಂಥದ್ದು. ಬಿಂಡ್ರೇನ್ ವಾಲೆನ ಈಸ್ ಎ ಸೇಂಟ್, ಈ ಡಸಂಟ್ ಹ್ಯಾವ್ ಪೊಲಿಟಿಕಲ್ ಆಂಬಿಷನ್ ಅಂತ ಯಾರನ್ನ ಬಿಂಡ್ರೇನ್ ವಾಲೆನ ಹೇಳಿದಂಥವ್ರು. ಯಾರೆಲ್ಲರೂ ಕೂಡ ಈ ತರ ಭಯೋತ್ಪಾದಕ ಚಟುವಟಿಕೆ ಈ ನಿಮಿಷ ತನಕನೂ ಕೂಡ ಇವತ್ತು ಯಾರೆಲ್ಲರೂ ನಮ್ಮ ರಾಷ್ಟ್ರೀಯ ಶಕ್ತಿಗಳಿದ್ದಾರೆ ಅವರನ್ನು ಯಾರು ಈಗ ನಿಮ್ಗೊಂದು ವಿಷಯ ಹೇಳ್ತೀನಿ, ಯಾರು ಅಮೋನಿಯಾ ನೈಟ್ರೇಟ್ ಹೋಗಿತ್ತು, ಅಲ್ಲಿಂದಾನೇ AK-47 ಹೋಗಿದ್ದು, ಅವರೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಕಾಂಗ್ರೆಸ್ ಅವರು, ಹೋಗ್ಬಿಟ್ಟು ಅಲ್ಲಿ ಕೆಂಪುಕೋಟೆ ಹತ್ರ ಬ್ಲಾಸ್ಟ್ ಮಾಡಿ ಅಂತ. ಬಿಟ್ಟ ಅಂದ್ರೆ ಒಂದ್ ಹಲ್ಲು ಉಳಿಯೋದಿಲ್ಲ. ಇನ್ನು ಪಹಲ್ಗಾವಲ್ಲೂ ಕೂಡ ಅವರೇ ಹೋಗಿ ಪಾಕಿಸ್ತಾನ ಮತ್ತು ಇಂಡಿಯಾ ಬಾರ್ಡರ್ ಅಲ್ಲಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ನಿಂತು ಅಲ್ಲೆಲ್ಲ ಜಾಗ ಖಾಲಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡ್ ಬಂದ್ರು. ಆಮೇಲೆ ಅವ್ರನ್ನೆಲ್ಲರನ್ನು ಇದು ಮಾಡಿದ್ರು. ನಿಮ್ಗೆ ಗೊತ್ತು ಹೇಳ್ತೀನಿ ಕೇಳಿ, ನಿಮ್ಗೆ ನೀವು ಈ ತರ ನೋಡಿ, ಭಯೋತ್ಪಾದನೆ ತಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮುಸಲ್ಮಾನರು ಪ್ರಾಬ್ಲಮ್ ನಿಮ್ಗೆ, ಹಾಗಾದ್ರೆ ಅವ್ರಿಗೊಂದು ಸಪರೇಟ್ ದೇಶ ಮಾಡಿ. ಅದು ಕೊಟ್ಟಾಯ್ತಲ್ಲ ಮಾಡಿ ಮತ್ತೊಂದ್ಸರಿ. ನಿಮ್ಗೆ ಮುಸಲ್ಮಾನರ ಪ್ರಾಬ್ಲಮ್ ಅಲ್ವಾ? ನಿಮ್ಗೆ ಒಂದ್ ವಿಷಯ ಏನೇನೋ ಮಾತಾಡ್ತಿದ್ಯಲ್ಲ, ಐ ಆಮ್ ಆಸ್ಕಿಂಗ್ ಸೊಲ್ಯೂಷನ್ಸ್, ಯು ಆರ್ ಟೆಲ್ಲಿಂಗ್ ಪ್ರಾಬ್ಲಮ್. ನಾನು ಸೊಲ್ಯೂಷನ್ ಏನಿದೆ? ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪ್ರಾಬ್ಲಮ್ಮೇ ಕಾಂಗ್ರೆಸ್. ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಮೂಲ ಇದು ಕಾಂಗ್ರೆಸ್ಸಿನ ಈ ತುಷ್ಟೀಕರಣದ ಮನಸ್ಥಿತಿ. ನಾನು ಹೇಳ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಯಾವತ್ತು ವಿಸರ್ಜನೆ ಮಾಡಿ ಅಂತ ಹೇಳಿದ್ರು, ಅದು ಒಂದು ಗೊತ್ತಾಯ್ತಾನೆ. ಒಂದು ಕಾಂಗ್ರೆಸ್ ಅಧಿಕಾರ ಇದೆ ಅಲ್ಲ ಸರ್, ಅವ್ರು ತುಷ್ಟೀಕರಣ ಮಾಡ್ತಾ ಇದಾರೆ. ಬಗ್ ಬಡಿರಿ, ಸದೆ ಬಡಿರಿ, ನೆಕ್ಸ್ಟ್ ಇನ್ನೊಂದು ಬಾಂಬ್ ಹಾಕಬೇಕು ಅಂತಂದ್ರೆ ಚಡ್ಡಾಗ ಹುಚ್ಚಿ ಹೊಯ್ಕೋಬೇಕು, ಮಾಡ್ರಿ. ಅದೆಲ್ಲ ಮಾಡ್ತೀವಿ, ಅದ್ ಮಾಡಿದಕ್ಕೆ ಈ ತರ ಅಧಿಕಾರ ಮಾತಾಡ್ತಿರಲ್ಲ. ನಿಮ್ಗೆ ಒಂದ್ ವಿಷಯ, ಇಲ್ಲಿ ಭಾರತದ ಜನ ಪರಿಹಾರ ಕೇಳ್ತಾ ಇದಾರೆ ಹೊರತು ಭಾಷಣ ಅಲ್ಲ. ಈ ದೇಶಕ್ಕೆ ಪರಿಹಾರ ಒಂದೇ ಒಂದು. ಆದರಣೀಯ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ, ಬಹಳ ಹತ್ತಿರದಲ್ಲಿ ಯಾರೆಲ್ಲರೂ ಈ ಭಾರತಕ್ಕೆ ಇವತ್ತು ಮುಳ್ಳಾಗಿದ್ದಾರೆ, ಭಾರತಕ್ಕೆ ಇವತ್ತು ಸವಾಲಾಗಿದ್ದಾರೆ. ಭಾರತ ಈ ತರದ್ದು ಸಾವಿರಾರು ವರ್ಷಗಳ ಆಕ್ರಮಣ ಆದ್ರೂ ಇವತ್ತು ಒಂದು ಜೀವಂತವಾಗಿರ್ತಕ್ಕಂಥ ಒಂದು ಸಮಾಜವಾಗಿ ಇವತ್ತು ನಾವಿದೀವಿ ಅಂತಂತಂದ್ರೆ ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಆ ಅಂತರ್ಶಕ್ತಿ. ಭಾರತ ಇಂಥ 100 ಆಕ್ರಮಣಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿ ಇದೆ. ಇದು ಯಾವ ರೂಪದ ಒಂದು ಪ್ರತಿಕ್ರಿಯೆ ಕೊಡಬೇಕು, ಬಹಳ ಹತ್ತಿರದಲ್ಲಿ ಕೊಡೋರಿದ್ದೀವಿ ನಾವು. ಈ ಒಂದು ಭಯೋತ್ಪಾದತೆ ಅಂತಕ್ಕಂಥದ್ದು, ರ್ಯಾಡಿಕಲೈಸೇಷನ್, ಮತಾಂಧತೆಯ ವಿಷ ಬೀಜ ಇದೆ. ಆ ವಿಷ ಬೀಜವನ್ನ ಬೆಳೆಸ್ತಾ ಇರ್ತಕ್ಕಂಥ ತಮ್ಮ ಸ್ವಾರ್ಥ ರಾಜಕಾರಣಕ್ಕೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ಮಾಡ್ತಿರ್ತಾರಲ್ಲ, ವೋಟ್ ಬ್ಯಾಂಕ್ ಸಲುವಾಗಿ ಯಾರು ಮಾಡ್ತಿದಾರಲ್ಲ ಅವ್ರನ್ನ ನಾ ಹೇಳ್ತೀನಿ ಕೇಳಿ, ನಿದ್ದೆ ಮಾಡಿರೋರ್ನ ಎದ್ದೇಳಿಸೋದು, ನಿದ್ದೆ ಮಾಡೋರ್ನ ಎದ್ದೇಳಿಸೋದು. ನರೇಂದ್ರ ಮೋದಿ ಅವರ ನೇತೃತ್ವದ ಈ ಬಿಜೆಪಿ ಸರ್ಕಾರವನ್ನ ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ಇಷ್ಟು ದಿನ ಇಲ್ಲದೆ ಇರೋದು, ಈಗ ಮತ್ತೆ ನಾಯಿ ಕೊಡೆಗಳಂತೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ಭಯೋತ್ಪಾದಕರು ಹುಡ್ತಾ ಇದ್ದಾರೆ. ಇದನ್ನ ನಿಗ್ರಹ ಮಾಡೋದಕ್ಕೆ ನಿಮಗೆ ಯಾರೂ ಕೂಡ ಅಡ್ಡಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇಲ್ಲ. ಯು ಆರ್ ಫ್ರೀ ಟು ಡೂ ಇಟ್. ಕಾಂಗ್ರೆಸ್ ಅವರು ಅದಕ್ಕೆ ತೊಂದರೆ ಕೊಡ್ತಿದಾರಾ? ಕಾಂಗ್ರೆಸ್ ಅವ್ರನ್ನ ಒಳಗಾಕಿ. ಮುಸಲ್ಮಾನರು ಅದಕ್ಕೆ ತೊಂದರೆ ಕೊಡ್ತಾ ಇದ್ದಾರಾ? ಮುಸಲ್ಮಾನರನ್ನ ಒಳಗಾಕಿ ಸಂಪೂರ್ಣ ನಿಗ್ರಹ ಮಾಡಿ, ಮೂಲೋತ್ಪಾಟನೆ ಮಾಡಿ. ಮತ್ತೊಂದ್ಸರಿ ಏನಾದ್ರೂ ಇಂಥದ್ದು ನಡೆದರೆ ಇವತ್ತು ಬರೀ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಾಳೆ ದಂಗೆ ಹೇಳ್ತಾರೆ. ಎಸ್, ಇಂತಹ ವಿಚಾರಗಳಲ್ಲಿ ಈ ಹಿಂದೆ ಬಿಜೆಪಿ ಪಾಲಿಟಿಕ್ಸ್ ಮಾಡಿತ್ತು ಅನ್ನೋ ಕಾರಣಕ್ಕೆ ನೀವು ಈಗ ಪಾಲಿಟಿಕ್ಸ್ ಮಾಡ್ತಿರೋದಾ? ದೇಶದೊಳಗಡೆ ಬಾಂಬ್ ಸ್ಫೋಟ ಆಗ್ತಿರ್ಬೇಕಾದ್ರೆ ವಿದೇಶಕ್ಕೆ ಹೋಗಿ ಕೇಕ್ ಕತ್ತರಿಸಕ್ಕೆ ಹೋಗ್ತಾರಲ್ಲ, ಅದು ತಪ್ಪು ಅಂತ ಹೇಳುವಂತ ನೈತಿಕತೆ ಬಿಜೆಪಿ ವಕ್ತಾರರಿಗಿಲ್ಲ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವತ್ತು ಈ ದೇಶದೊಳಗಡೆ ಏನು ನಡೀತಾ ಇದೆ, ಯಾಕಿದೆಲ್ಲದಕ್ಕೂ ಕಾರಣ ಭಾರತದ ಭಾರೀ ಡಿಫೆನ್ಸ್ ಬಜೆಟ್ ಬಿಜೆಪಿ ಮೋದಿ ಕೊಟ್ಬಿಟ್ರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, GDP 1.9% ಮಾತ್ರ
ಭಾರತದ ಡಿಫೆನ್ಸ್ ಬಜೆಟ್ ಇವತ್ತು ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರು ಕಳೆದ ಬಜೆಟ್ ನಲ್ಲಿ ಬಟ್ ಇಟ್ಟಿರೋದು. ಕಳೆದ ಸರ್ಕಾರಗಳಿಗೆ ಹೋಲಿಸಿದರೆ ಇಲ್ಲ. ನಮ್ಮ ಭಾರತೀಯ ಮನಮೋಹನ್ ಸಿಂಗ್ ಸೇನೆಯ ಸರ್ಕಾರ ಇದ್ದಾಗ ಸ್ಥಿತಿಗತಿ ಸುಧಾರಿಸಿದೆ, ಅದನ್ನ ಹೆಂಗೆ ಒಪ್ಕೋಬೇಕು ನಾವು. ನೀವು ಅಂತ ಉಗ್ರಗಾಮಿಗಳಿಗೆ ಟ್ರೈನಿಂಗ್ ಕೊಡುವಂತ ಜಾಗ, ಅದು ಮದರಾಸ ಆಗಿರ್ಲಿ, ಮಂದಿರ ಆಗಿರ್ಲಿ, ಸ್ಕೂಲ್ ಆಗಿರ್ಲಿ, ನುಗ್ಗೊಡಿರಿ. ಕಾಲೇಜ್ ಆಗಿರ್ಲಿ, ನುಗ್ಗೊಡಿರಿ. ನುಗ್ಗೊಡಿರಿ. ನಿಮ್ ಬ್ರದರ್ಸ್ ಗಳು ಮಾಡಿದಾರಲ್ಲ, ನಿಮ್ ಬ್ರದರ್ಸ್ ಗಳು ಬುದ್ಧಿ ಹೇಳ್ರಿ. ನಿಮ್ brothers ಗಳು ಬುದ್ಧಿ ನಿಮ್ ಹೇಳ್ರಿ. brothers ಅಲ್ವಾ ಅವ್ರು? ನಿಮ್ brothers ಅಲ್ವಾ? ಆಯ್ತು ನಿಮ್ ಸರಿ, brothers ಗಳು ನಿಮ್ ಬುದ್ಧಿ brothers ಹೇಳ್ರಿ. ಅಲ್ವಾ? ನಿಮ್ brothers ಅಲ್ವಾ? ಬುದ್ಧಿ ಹೇಳ್ರಿ. ನಿಮ್ First brothers ಅಲ್ವಾ ಗೊತ್ತಾಯ್ತಾನೆ? ಅವ್ರು? ಗೊತ್ತಾಯ್ತಾನೆ? ನಿಮ್ brothers ಅಲ್ವಾ? ಹೇಳ್ರಿ brothers ಗಳು. ಆಯ್ತು. ಮೋದಿ ಅವ್ರಿಗೆ ಹೇಳಿ, ನಿಮ್ brothers ಪಾಕಿಸ್ತಾನದವ್ರ ಗಳು ಹತ್ರ ಹೋಗಿ ಬಿರಿಯಾನಿ ತಿನ್ನಕ್ ಹೋಗಿದ್ರಲ್ಲ ನರೇಂದ್ರ ಮೋದಿ ಅವರು, ಹೇಳ್ರಿ first ಅವ್ರಿಗೆ ಹೇಳಿ ನಿಮ್ಮ ಆಯ್ತು ಬ್ರದರ್ಸ್ ಸರ್. ಇಲ್ಲಿ ಬಾಂಬ್ ಬೇಡ ಹಾಕಿದ್ದಾರೆ, ರಾಜಕೀಯ. ಹೊಡೀರಿ ಅವ್ರನ್ನ ಅಂತ ಹೇಳಿ. ನಂಗೆ ಸಾಕು ರಾಜಕೀಯ, ನಂಗೆ ಮಾತಾಡಕ್ ಇಷ್ಟ ಇಲ್ಲ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್ ಕೇಳ್ಕತ್ತ ನಾಟಕ ಬಂದ್.